ಬುದ್ಧಿವಂತರಾಗಿರ್ತಕ್ಕಂಥವ್ರ ವಿಷಯಗಳನ್ನ ಬಹಳ ಚಂದ ಮಾತಾಡಿ ಹೇಳಿಕೆ ಮಾಡಿ ಆಡಿಕೆ ಮಾಡಿ ಏನ್ ಮಾಡ್ಯಾರು? ಪಾಳೆ ಕೊಟ್ಟು ಹೋದ್ರ ಅವರು. ಹೌದೌದು. ಅದಕ್ಕೆ ವಿಷಯಗಳನ್ನ ಆಗಲೇ ಪಾಳೆ ಹೋಗಿ ಏನು ಚರ್ಚೆ ಮಾಡಿದ್ದಪ್ಪ ಅಂತ ಕೇಳಿದ್ರ ಯಾಡ್ರಿ ಸರ? ಇವತ್ತಿನ ದಿವಸ ಸುಣ್ಯದೊಳಗ ನಾಮ ಅವರು ಇಟ್ಕೊತ ಬಂದ್ರು, ನಾವು ಇಟ್ಕೊತ ಬಂದೀವಿ. ಹೌದು. ಆ ಸೃಷ್ಟಿ ತಿಥಿ ಲಯಗಳ ಬಗ್ಗೆ ಬಂದು ಅವರು ಹೇಳ್ಕೊತ ಬರಾಕತ್ಯಾರು. ಈ ಪಾಳೆದಾಗ ನಾವು ಹೇಳಬೇಕಾಗಿತ್ತು. ಹೇಳ್ಬೇಕ್ರಲ್ಲ. ಹೌದು. ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ನಮ್ಮಿಂದ ತಯಾರಾಗೈತಿ ಅಂತಕ್ಕಂಥ ಮಾತು ದೈವಕ್ಕೆ ತಿಳಿಸಿಕೊಟ್ಟು ಹೋಗ್ಯಾರತಮ್ಮ. ಹೌದೌದು. ಮೊದಲು ರಾಜಗಳು ಹುಟ್ಟಿದ್ರತ್ತ ಯಾರ್ಯಾರು ಹುಟ್ಟಿರತ್ತ ಎಲ್ಲ ಹೇಳಿ ಹೋದ್ರು. ಹೌದು ಹೇಳ್ಯಾರ. ನೋಡ್ರಿ ಇಲ್ಲಿ ಹೆಂಗ್ ಹುಡ್ತಾರಂತ ಕೇಳಿದ್ರ ಹೆಂಗ್ರಿಪ್ಪ? ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ಏನೇನು ಇಲ್ಲದ ಟೈಮ್ದೊಳಗ. ಹೌದೌದು. ಅವಾಗ ಎಲ್ಲಾ ಕಡೆ ಶೂನ್ಯವಾಗಿತ್ತು. ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಹೌದೌದು. ಅಂತ ಒಂದು ಜಾಗಕ್ಕೆ ಅಂತ ಒಂದು ಟೈಮ್ದೊಳಗ ಅಲ್ಲಿ ಯಾರಿದ್ರಪ್ಪ ಅಂತ ಕೇಳಿದ್ರೆ ಯಾರಿಪ್ಪ? ಯಾವ ನನ್ನ ತಾಯಿ ಪ್ರಕೃತ ದೇವಿ ಒಬ್ಬಕ್ಕೆ ಇದ್ಳು. ಹೌದೌದು. ಆ ಪ್ರಕೃತ ದೇವಿ ಒಬ್ಬಕ್ಕೆ ಇದ್ಲು. ಇಲ್ಲಿ ಸೃಷ್ಟಿ ತಿಥಿ ಲಯಗಳನ್ನ ಮಾಡಬೇಕಂತ ತಿಳ್ಕೊಂಡು ಅವಾಗ ಅಲ್ಲಿ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರ ಸತ್ವ ರಜೋ ತಮ ಅಂತಕ್ಕಂತ 3 ಗುಣ ಹುಟ್ಟಿಸಿಕೊಂಡು ಸತ್ವ ರಜೋ ತಮ ಅಂತಕ್ಕಂತ 3 ಗುಣದಿಂದ 3 ಮಂದಿ ಹೆಣ್ಮಕ್ಳನ್ನ ತಯಾರು ಮಾಡಿದ್ರು. ಹೌದೌದು. ಆ 3 ಮಂದಿ ಹೆಣ್ಮಕ್ಳು ಯಾರ್ಯಾರಪ್ಪ ಅಂತ ಕೇಳಿದ್ರೆ ಲಕ್ಷ್ಮಿ, ಸರಸ್ವತಿ, ಗೌರಿ ಅನ್ನುವಂತ ಹೆಣ್ಮಕ್ಳು 3 ಮಂದಿ ತಯಾರಾಗಿ ಬಂದ್ರು. ಹೌದೌದು. ಆ ಬ್ರಹ್ಮ ವಿಷ್ಣು ಮಹೇಶ್ವರಿ ಹೆಂಗ ಸೃಷ್ಟಿ ತಿಥಿ ಲಯ ಮಾಡಕತ್ತಲ್ಲ, ಹೌದೌದು, ಹಂಗ ಲಕ್ಷ್ಮಿ, ಸರಸ್ವತಿ, ಗೌರಿ ಅನ್ನುವಂತ ಹೆಣ್ಣು ಮಕ್ಕಳ 3 ಮಂದಿ ಸೃಷ್ಟಿ ತಿಥಿ ಲಯಗಳನ್ನ ಚಾಲೂ ಮಾಡಿದ್ರು. ಹೌದೌದು. ಇವತ್ತು ಚಾಲೂ ಮಾಡಿದ ಟೈಮ್ ಒಳಗ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಒಂದು ಅಂಡ ಅಂತಕ್ಕಂಥದ್ದು ತಯಾರಾಯ್ತು. ಹೌದೌದು. ಆ ಅಂಡ ಅಂತಕ್ಕಂಥದ್ದು ತಯಾರಾಯ್ತು. ಅಂಡಕ್ಕೆ 7 ಆವರಣ ಸುತ್ತ ಹಾಕಿದ್ದು. 7 ಆವರಣ ಅಂಡ ಹೆಂಗ ಐತಿಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಯಾವ ಆಕಾರ ಒಳಗೆ ಐತಿ ಅಂತ ಕೇಳಿದ್ರ ಈ ಸದ್ಯ ಹೇಳಿದ್ರೆ ಎಲ್ಲರಿಗೂ ತಿಳಿದಿರ್ಬೇಕು, ಗೊತ್ತ ಆಗಿರ್ಬೇಕು. 7 ಆವರಣ ಹೆಂಗ ಅದಾವಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಒಂದು ತೆಂಗಿನಕಾಯಿ ಸದ್ಯ ನೋಡಕ್ ಎಲ್ಲರಿಗೂ ಸಿಗ್ತೈತಿ. ಏನ? ತೆಂಗಿನಕಾಯಿ ಸಿಗುತ್ತೈತಿ. ಹೌದು. ಆ ತೆಂಗಿನಕಾಯಿ ಒಳಗೆ ಮೊದಲು ಹೆಂಗೈತಿಪ್ಪ ಅಂತ ಕೇಳಿದ್ರೆ ತೆಂಗಿನಕಾಯಿ ಒಳಗೆ ಮೊದಲು ನೀರ್ ಹಚ್ಚಿ, ನೀರಿನ ಸುದ್ರಿಗೆ ಕೊಬ್ಬರಿ ಹಚ್ಚಿ, ಕೊಬ್ಬರಿ ಸುದ್ರಿಗೆ ಪಟ್ಟಿ ಹಚ್ಚಿ, ಪಟ್ಟಿ ಮೇಲೆ ಪುಚ್ಚ ಹಚ್ಚಿ, ಪುಚ್ಚದ ಮೇಲೆ ಸೊಪ್ಪಿ ಹಚ್ಚಿ, ಸೊಪ್ಪಿ ಮೇಲೆ ತುಂಬ ಹಚ್ಚಿ, ತುಂಬದ ಮೇಲೆ ಹೆಂಗ ಬಯಲತ್ತಿಲ್ಲ ಆ ಪ್ರಕಾರ ಇವತ್ತಿನ ದಿವಸ ನಮ್ಮ ಹೂವಿನಿಂದ ತಯಾರಾಗಿರ್ತಕ್ಕಂಥ ಅಂಡ ಬ್ರಹ್ಮಾಂಡ ಒಂದು ತೆಂಗಿನಕಾಯಿ ಆಕಾರ ಒಳಗೆ ಐತಿ. ಐತ್ರಿಪ್ಪ. ಐತಿ. ಅವ್ರದ ಅಂಡನೇ ಇಲ್ಲ. ಅವ್ರಿಗೆ ಎಲ್ಲಿ ಬ್ರಹ್ಮಾಂಡ ತಯಾರು ಮಾಡ್ತಾರ ಅವ್ರು? ಅದೇ ಆಮಲ ಅದಕ್ಕೆ ವಿಚಾರ ಮಾಡುವಂತ ಮಾತು ಅದ ಹೆಂಗಪ್ಪ ಅಂತ ಕೇಳಿದ್ರೆ ಅದ ಅಂಡ ಬ್ರಹ್ಮಾಂಡದೊಳಗ 84 ಲಕ್ಷ ಜೀವರಾಶಿ ಎಲ್ಲ ಅಂಡ ಬ್ರಹ್ಮಾಂಡದೊಳಗೆ ನಮ್ಮವ್ವ ತಯಾರು ಮಾಡಿರ್ತಕ್ಕಂಥ ಬ್ರಹ್ಮಾಂಡದೊಳಗೆ ಕಾಣ್ತಿದ್ದು ತಮ್ಮ. ಇದ ಬ್ರಹ್ಮಾಂಡದೊಳಗೆ ಕಾಣ್ತಿದ್ದು. ಕಾಣುವ ಟೈಮ್ ಒಳಗೆ ಎಲ್ಲಾನು ಬದುಕಬೇಕಾಗೈತಿ. ಹೌದಾ? ಎಲ್ಲ ಬದುಕಬೇಕಾಗೈತಿ. ಬದುಕಬೇಕಾದ್ರೆ ಹಣ್ಣು ಬೇಕಾಗೈತಿ, ಹಣ್ಣು ಬೇಕಾದ್ರೆ ಬೀಜ ಬೇಕಾಗೈತಿ, ಬೀಜ ಬೇಕಾದ್ರೆ ನಮ್ಮ ಹಂತಲ್ಲಿ ಬರಬೇಕಾಗೈತಿ, ಬೀಜ ಬೇಕಾರ ಬೆಳಿಬೇಕಾಗೈತಿ, ಬೆಳಿಬೇಕಾರ ನಮ್ಮ ಹಂತಕ್ಕೆ ಬರ್ಬೇಕಾಗೈತಿ. ಹಣ್ಣು ಬೇಕಾರ ಹೆಂಗ ಕೇಳ್ತಮ್ಮ? ಹೆಂಗ್ರಿಪ್ಪ? ಇವತ್ತಿನ ದಿವಸ ಪೃಥ್ವಿರಾಜನ ಕಥೆ ನಿಲ್ಲಿಸಿ ಹೋದ್ರ ಅವ್ರು. ಅದನ್ನು ಹೇಳ್ಯಾರನ ಹೇಳಕ್ ಬಂದಿದ್ರ ಪೃಥ್ವಿರಾಜನ ನೆನಪು ಮಾಡ್ರು ಬಿಟ್ಟು ಹೋದ್ರು. ಸಮಸ್ಯೆ ಆಮೇಲೆ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಅಮ್ಮ ಅವರು ಒಂದು ಮುಂದೆ ವಿಚಾರ ಇಟ್ಕೊಂಡು ಬಿಟ್ಟು ಹೋಗಿರ್ತಾರ, ತಿಳಿಯಾಗಿರ್ಲಿ. ಅದಕ್ಕೆ ಹೌದಾ ಇವತ್ತಿನ ದಿವಸ 84 ಲಕ್ಷ ಜೀವರಾಶಿ ಎಲ್ಲ ಅಂಡ ಬ್ರಹ್ಮಾಂಡದೊಳಗೆ ಕಾಣ್ತಿದ್ವು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಹೌದೌದು. 84 ಲಕ್ಷ ಜೀವರಾಶಿ ಎಲ್ಲ ನಮ್ಮವನಿಂದ ತಯಾರಾಗಿ ಬತ್ತು. ಕಣ್ಣಿಗೆ ಕಾಣುವುದೆಲ್ಲ ಹೆಣ್ಣಿನ ಸ್ವರೂಪದಾಗೈತಿ. ಕಣ್ಣಿಗೆ ಕಾಣುವುದೆಲ್ಲ ಹೆಣ್ಣಿನ ಸ್ವರೂಪದಾಗೈತಿ. ಇವತ್ತಿನ ದಿವಸ ಪುರಾಣದೊಳಗೆ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರೆ ಹೆಂಗ ಬರ್ತಾರಪ್ಪ? ಹೆಣ್ಣು ಒಂದು ಇಲ್ಲದಿದ್ದರೆ ಜಗತ್ತೆಲ್ಲ ಸತ್ತಂಗತ್ತ, ಹೆಣ್ಣು ಒಂದು ಇಲ್ಲದಿದ್ದರೆ ಜಗತ್ತೆಲ್ಲ ಮೂಕಿದ್ದಂಗ. ನೋಡು, ಹೆಣ್ಣು ಮಕ್ಕಳು ಇದ್ರಪ್ಪ ಅಂದ್ರೆ ಜಗತ್ತ ಮಾತಾಡ್ತೈತಿ, ಹೆಣ್ಮಕ್ಳು ಇದ್ರಪ್ಪ ಅಂದ್ರೆ ಜಗತ್ತು ಇರ್ತೈತಿ. ಹಿಂಗ ಪುರಾಣದೊಳಗೆ ಶಾನ್ಯಾರ ಪಂಡಿತರು ಬರ್ದಿಟ್ಟಾರತಮ್ಮ. ಹೌದಲ್ಲ? ಈ ಅಂಡ ಬ್ರಹ್ಮಾಂಡದೊಳಗೆ 84 ಲಕ್ಷ ಜೀವರಾಶಿ ಎಲ್ಲ ತಯಾರು ಮಾಡಿಕೊಂಡು ಇದೆಲ್ಲ ಬದುಕಿಸಬೇಕಾಗಿತ್ತಪ್ಪ ಅಂತಂದ್ರ ನೋಡು, ಇದೆಲ್ಲ ಬದುಕಬೇಕಾಗಿತ್ತಪ್ಪ ಅಂತಂದ್ರ ಅವಾಗ ಪೃಥ್ವಿರಾಜ ಅಂತಕ್ಕಂಥವ್ರ ರಾಜ ಆಗಿದ್ದ. ಭೂಮಿ ತಾಯಿಯನ್ನ ಕಾಡ್ತಿದ್ದ. ಹೌದೌದು. ಭೂಮಿ ತಾಯಿಯನ್ನ ಕಾಡ್ತಿದ್ದ. ಭೂಮಿ ತಾಯಿಯನ್ನ ಕಾಡುವ ಟೈಮ್ ಒಳಗ ಪೃಥ್ವಿರಾಜನ ಕಾಡ್ದ ಭೂಮಿ ತಾಯಿ ಹೇಳಿದ್ರು, ಪೃಥ್ವಿರಾಜ 84 ಲಕ್ಷ ಜೀವರಾಶಿ ಎಲ್ಲ ಇದೆ, ನನ್ನ ಮೇಲೆ ಬದುಕುದೈತಿ, ನನ್ನ ಮೇಲೆ ನಡೆದಾಡುದೈತಿ, ಇದೆಲ್ಲ ನನ್ನ ಮೇಲೆ ಉಳಿದೈತಿ. ಇವತ್ತು ನನ್ನ ಕಾಡಕ್ ಹೋಗಬೇಡ ಅಂತ ಹೇಳಿದ್ರು. ಹೌದೌದು. ಅವಾಗ ಪೃಥ್ವಿರಾಜ ಹೇಳಿದ,
ಏನ್ರಿಪ್ಪ ತಾಯಿ ಹಾ. ಇದೆಲ್ಲ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ನೀರ ಬೇಕಾಗೈತಿ ಅದ ಅನ್ನ ನೀರಿನ ಸಲುವಾಗಿ ನಾ ಬಡದಾಡಕತ್ತೀನಿ ಅಂತಕ್ಕಂಥ ಮಾತು ಪೃಥ್ವಿರಾಜ ತಾಯಿಗೆ ಹೇಳಿದ. ಹೌದೌದ ಅವಾಗ ತಾಯಿ ಪೂಜೆಗೆ ಹೇಳಿದ್ಳು, ಏನ್ರಿಪ್ಪ ಭೂಮಿ ತಾಯಿ ಏನ್ ಹೇಳಿಲ್ಪ ಅಂತ ಕೇಳಿದ್ರ ಹಾ. ಪೃಥ್ವಿರಾಜ ಹಾ. 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ನೀರ ಬೇಕಾಗಿದ್ದಿ ನೀ ಬಡದಾಡಕತ್ತಿ ಹಾ. ಇದಕ್ಕೆ ನಿನ್ನ ತಿಳಿಯಾಗ ಹೊಳಿವಾದಂದ್ರೆ ನಾ ಹೇಳಿದ್ರ ಕೇಳಂದ್ರ ಆಕಿ. ಹೌದೌದ ಈ ಭೂಮಿ ಅಂತಕ್ಕಂಥದ್ದು ಮೊದಲು ಸಮತಾಳ ಇದ್ರಿಕ್ಕಿಲ್ಲ, ಇದೆಲ್ಲ ಸಮ ಇದ್ರಿಕ್ಕಿಲ್ಲ, ಭೂಮಿ ಸಮ ಇದ್ರಿಕ್ಕಿಲ್ಲ, ಉಡ್ಗವಾರಿತ್ತ ಜಗ್ಗದಿನ್ನಿ ಇತ್ತು. ಹಾ. ಜಗ್ಗದಿನ್ನಿ ಇದ್ದ ಟೈಮ್ದಾಗ ಪೃಥ್ವಿರಾಜ ಹೇಳಿದಳು, ಏನತ್ತ ಅಲ್ಲಿ ಬಾಣ ತಗೊಂಡ ಭೂಮಿಯೆಲ್ಲ ಸಮ ಮಾಡಿ ಬಾ ಅಂತ ಹೇಳಿದಳು. ಹೌದಾ ತಾಯಿ ಮಾತು ಕೇಳಿ ಈ ಬಾಣ ತಗೊಂಡ ಭೂಮಿಯೆಲ್ಲ ಸಮ ಮಾಡಿ ಬಂದ. ಹೌದೌದು ಗುಡಿ ಹತ್ತ ಗುಂಡುಕೊಂಡ ಬಂಗಾರ ಹಚ್ಚಿ ಗಣೇಶಾಗ ಮಾಡಿದ. ಹೌದಾ ಗಣೇಶಾಗ ಮಾಡಿ ಬಂದ, ಅಲ್ಲಿ ಸಾಲು ಬಿಟ್ಟು ತಾಯಿ ಅಂತೇಳಿ ಬಂದ. ಹೌದಾ ಬಂದ ಟೈಮ್ನೊಳಗ ತಾಯಿಗೆ ಹೇಳಿ ನಾವು, ಏನ್ರಿಪ್ಪ ತಾಯಿ ನೀ ಹೇಳ್ದಂಗ ಭೂಮಿ ಎಲ್ಲ ಸಮ ಮಾಡಿ ಬಂದಿನಿ, ಸಾಲ ಬಿಟ್ಟು ಬಂದ ನೀ ಬಿತ್ತಾಕ ಬೀಜ ಇಲ್ಲ ಆಗ್ಯಾವ ತಾಯಿ ಅಂತ ಹೇಳಿದ. ನೋಡೋ ಬೀಜಿಲ್ಲ ನಾವು ಅವಾಗ ಪೃಥ್ವಿರಾಜ ಭೂಮಿ ತಾಯಿ ಹೇಳಿದ್ರು, ಏನ್ರಿಪ್ಪ ಪೃಥ್ವಿರಾಜ ಈಗ ಭೂಮಿ ತಾಯಿ ಇದಾನೆ, ಇನ್ನು ಗೋಪ ತಾಯಿ ಆಗಿ ನಿಲ್ಲುತ್ತಾನ. ಈಗ ಭೂಮಿ ತಾಯಿ ಅದನ್ನೇ ಇನ್ನು ಗೋಪಾಯಿ ರೂಪ ತೊಟ್ಟು ನಿಲ್ತನ ಇದೇ ಭೂಮಿ ತಾಯಿನ ಹೇಳ ಪೃಥ್ವಿರಾಜಾಗ ಈ ಸದ್ಯ ಭೂಮಿ ತಾಯಿ ಅದಾನೆ, ಇನ್ನು ಮೇಲೊತ್ತು ಗೋಪ ತಾಯಿ ಆಗಿ ನಿಲ್ಲುತ್ತಾನ. 4 ಮಲಿ ಒಳಗ ಹಾಲಿನ ರೂಪದಾಗ ಬೀಜ ಕೊಡ್ತಾನ, ತಳಗ ಕರ ಆಗಿ ಕುತ್ತ ನಿನಗೆ ಎತ್ತು ಬೇಕು ಅವನಿಗೆ ಹಿಂಡ್ಕೊಂಡು ಹೋಗಿ ಬಿಡು ಅಂತ ಹೇಳಿದ್ರು. ಬೀಜ ಹಿಂಡ್ಕೊಂಡು ಹೋಗು ಅಂದಾಗೆ ಬೀಜ ಹಿಂಡ್ಕೊಂಡು ಹೋಗಂದ ಕಾಲಕ್ಕ ಪೃಥ್ವಿರಾಜಾಗ ಬಹಳ ಸಂತೋಷ ಆಯ್ತು. ಒಂದು ಗಿಂಡಿ ತಗೊಂಡವ್, ಒಂದು ಗಿಂಡಿ ತಗೊಂಡ ಆ ಭೂಮಿ ತಾಯಿದಾಗೆ ಗೋಪ ತಾಯಿಯಾಗಿ ನಿಂತು ಅವಾಗ ಬಡ್ಡ್ಯಾಗ ಕುತ್ತ 4 ಮಲಿ ಒಳಗ ಹಾಲು ಹಿಂದಾಕತ್ತ. 4 ಮಲಿ ಒಳಗ ಹಾಲು ಹಿಂದಾಕತ್ತ ಪೃಥ್ವಿರಾಜ ಆಗಿನ ಟೈಮ್ ಒಳಗ 14 ತರದ ಬೀಜ ಹಿಂಡ್ಕೊಂಡ. 14 ತರದ ಬೀಜ ಹಿಂಡ್ಕೊಂಡ 14 ತರ ಅವಾಗ 17 ತರ ಆಗಿ ನಿಂತು. ಹೌದು ಕಣ್ಣಿಗೆ ಕಾಣುವುದೆಲ್ಲ ನಮ್ಮ ಅವ್ವನ ಹಾಲಿನ ರೂಪದಾಗ ಏನು ಹುಟ್ಟಿ ಬಂದಿಲ್ಲ ಬೀಜ ಆಕಿದಿಂದ ತಯಾರಾಗಿರ್ತಕ್ಕಂಥವ. ಏನು ಕಬ್ಬ ಗೊಂಜಾಳ ಅರಿಶಿನ ಜ್ವಾಳ ಗೋಧಿ ಏನು ನಮಗ ಆಹಾರ ಬೇಕಾಗತೈತಿ, ಏನು ನಾವು ಉಣ್ಣಾಕತ್ತೀವಿ, ಏನು ತಿನ್ನಾಕತ್ತೀವಿ, ಏನು ಬಿಡಾಕತ್ತೀವ ಅದೆಲ್ಲ ನಮ್ಮ ಅವ್ವನ ಹಾಲಿನ ರೂಪದಾಗ ತಯಾರಾಗಿರ್ತಕ್ಕಂಥ ಬೀಜಿನ ಹಾಲಿನ ರೂಪದಾಗ ಬೀಜ. ಹೌದೌದೌದು ಏನು ತಮ್ಮ ಹಾವುಗಳಿಗೆ ವಿಷ ಬರ್ಬೇಕಾರ, ಚೋಳಗಳಿಗೆ ವಿಷ ಬರ್ಬೇಕಾರ ಇದ ನನ್ನ ಆಕಳ ಮನಿ ಒಳಗ ಹಿಂಡ್ಕೊಂಡು ಹೋಗ್ಯಾವ. ಇಸ ಹೌದೌದು ಅಲ್ಲಿ ಇಸ ಬೇಕಾಗಿದ್ದಿ ಇಸ ಕೊಟ್ಟಾಳ, ಇಲ್ಲಿ ಬೀಜ ಬೇಕಾಗ್ಯಾವ ಬೀಜ ಬೇಕಾಗ್ಯಾವ ಬೀಜ ಕೊಟ್ಟಾಳ. ರಾಕ್ಷಸರಿಗೆ ಏನ್ ಬೇಕಾಗಿದ್ದಿ ಅದನ್ನ ಹಿಂಡಿ ಕೊಟ್ಟಾಳ. ಹೌದಾ ಯಮದೂತರಿಗೆ ಏನ್ ಬೇಕಾಗಿದ್ದಿ ಅದನ್ನ ಹಿಂಡಿ ಕೊಟ್ಟಾಳ. ದೇವ ಪಿಶಾಚಿಗಳಿಗೆ ಏನ್ ಆಹಾರ ಬೇಕಾಗಿದ್ದಿ ಅದನ್ನ ಹಿಂಡಿ ಕೊಟ್ಟಾಳ. ಪ್ರಾಣಿಗಳಿಗೆ ಏನ್ ಆಹಾರ ಬೇಕಾಗಿದ್ದಿ ಅದನ್ನ ಕೊಟ್ಟಾಳ. ನಮ್ಮವ್ವ ಹಿಂಗ ನಿಮ್ಮ ಅಪ್ಪ ಏನ್ ಮಾಡಿದ ಪವಾಡ? ನಿಮ್ಮ ಅಪ್ಪ ಏನ್ ಮಾಡಿದ್ರಿ? ನಿಮ್ಮ ಅಪ್ಪನ ಬೀಜ ಅಂತ ಅವು ಎತ್ತದಾವು, ಅವು ಎಟ್ಟದಾವು ಏನಾಗಿ ಹುಟ್ಟ್ಯಾವು, ಅವತರಿಂದ ಯಾರು ಬದುಕ್ಯಾರು ಅದ್ರ ಮುಂದಿನ ಸಂದಿಗೆ ಹೇಳಕ ಪ್ರಯತ್ನ ಮಾಡ್ದಾಗ ಬರವಸೆ ಐತಮ್ಮ. ಹೌದು ಹೌದು ಮಾತು ಹೇಳ್ರ ಅವ್ರು. ಇವತ್ತಿನ ದಿವಸ ಸಣ್ಣ ಹುಡುಗರು ಹೋಗಿ ನಾವ ದೊಡ್ಡ ಅದು ಅವ್ರು ದೊಡ್ಡ ಆಗಿ ಮದುವೆ ಮಾಡಕತ್ರು. ಮದುವೆ ಮಾಡಿದ್ರು, ಮದುವೆ ಮಾಡೋ ಟೈಮ್ದೊಳಗೆ ಹೇಳೋರು ಏನು ಇವತ್ತು ಅವ ಹುಡುಗರು ದೊಡ್ಡ ಅದು ಮದುವೆ ಅದು ಇವತ್ತು ಗಂಡಂದ್ರೆ ಹೆಚ್ಚಿನವನು, ಇವತ್ತು ಯಾವ ದೇವ್ರಿಗೂ ಹೋಗಕ್ ಹೋಗ್ಬೇಡ್ರಿ, ಇವತ್ತ ಗಂಡನೇ ದೇವ್ರ ನಂಬಿ ನಡೀರಿ ಅಂತೇಳಿ ನಮ್ಮ ತಾಯಿಗಳಿಗೆ ಹೇಳಿದ್ರು. ಒಪ್ಪುವಂತ ಮಾತೈತಿ, ನಾಗಿಲ್ಲ ಆದ್ರೆ ಈ ಗುಡಿಗೆ ಯಾಕೆ ಬರ್ಬೇಕಾಗೈತಿ? ಏನು ಅಲ್ಲೇ ಗಂಡ ಎಂತೀನಿ ಅಲ್ಲಿ ಹೆಂಡತಿ ಗಂಡನ ಸೇವೆ ಮಾಡಬೇಕಾಗಿತ್ತಪ್ಪ ಸರ್. ಹೆಂಡತಿ ಹೆಣ್ಣು ಮಕ್ಕಳೆಲ್ಲ ಕೂಡಿಕೊಂಡು ಈ ಗುಡಿಗೆ ಯಾಕೆ ಬರ್ಬೇಕಾಗೈತಿ? ಮುಂದಿನ ಸಂಧಿ ನೀವು ಹೇಳ್ಬೇಕು. ಗಂಡ ದೇವರಿದ್ರೆ ಈ ಗುಡಿಗೆ ಯಾಕೆ ಬರ್ಬೇಕಾಗೈತಿ? ಏನು ಕೊಳೆ ಮ್ಯಾಗಿ ಈ ದೇವರಿಗೆ ಬರ್ಬೇಕಾಗೈತಿ? ನೀವ ಹೇಳ್ಬೇಕು ನಿಮ್ ಬಾಯ್ಲಿ ಗಣಸೂರ ಹೇಳ್ತಾರ ಅವ್ರು. ನೋಡು, ಹೆಂಡತಿ ಅಂದರೆ ತಮ್ಮ ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮ ಆಗ್ತ. ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮ ಆಗ್ತ. ಹೌದೌದು ಹೆಣ್ಣು ಮಗಳ ಮನಿ ಒಳಗೆ ಇದ್ಲಪ್ಪ ಅಂತಂದ್ರ ಆ ಮನಿತಾನ ಅಂತಕ್ಕಂಥದ್ದು ಶೃಂಗಾರ ಇರ್ತೈತಿ. ಹೌದೌದು ತಳ ಹೊಳಿತೈತಿ. ಹೌದಾ ಹೌದಲ್ಲ? ಹೆಣ್ಣು ಇದ್ದ ಮನೆಗೆ ಕನ್ನಡಿ ಅಂತಕ್ಕಂಥ ಕರ್ದಾರ. ಅವಾಗ ಹೆಂಗ ಕನ್ನಡಿಯಾಗ ಮಕ ಕಾಣ್ತಾವಲ್ಲ ಹಂಗ ನಮ್ಮವ್ವ ಮನಿ ಒಳಗಿದಪ್ಪ ಅದ್ರ ಮನಿ ಎಲ್ಲ ಹಸನ್ ಇರ್ತೈತಿ. ಹೋಗಿ ಗಾಡಿಗೆ ನಿಂತು ನಿನ್ನ ಮಕ ಕಾಣ್ತೈತಿ ಅಂತ ತಳ ಹೊಳಿವಂಗ. ಅದಕ್ಕ ಇಲ್ಲಿ ವಿಚಾರ ಏನಪ್ಪಾ ಅಂತ ಕೇಳಿದ್ರ ಯಾರ್ರಿಪ್ಪ ಇಲ್ಲಿ ಇನ್ನೊಂದ ಒಂದು ವಚನ ಹೇಳ್ಯಾರು. ಏನ್ ಹೇಳ್ಯಾರು? ಹೆಂಗ್ ಹೇಳ್ಯಾರು? ಹೆಂಗ್ರಿಪ್ಪ?
ಇವತ್ತ ಸುಣ್ಣ ಇಲ್ಲದ ಎಲೆಯು ಬಣ್ಣ ಇಲ್ಲದ ಮನೆಯು ಅದ ಹೆಣ್ಣು ಇಲ್ಲದ ಮನೆಯು ಅದ ಮಣ್ಣಲ್ಲಿ ಎಣ್ಣೆ ಸುರಿದಂತೆ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಇವತ್ತ ಮೊದಲ ಮೇಲೆ ಮೊದಲು 10 ಮೊದಲು ಕಟ್ರಿ ನೀವು. ಬಡ್ಡ್ಯಾಗ ಮೊದಲು ಏನ್ ಬೇಕಾ? ಕೋಟಿ ಗಂಟ್ಲೆ ಹಾಕಿ ಕಟ್ರಿ. ಕೋಟಿ ಗಂಟ್ಲೆ ಹಾಕಿ ಖರ್ಚು ಮಾಡಿ ಕಟ್ಟಿದ್ರು ಆ ಮನೆಗೆ ಸೋಲ ಬರಂಗಿಲ್ಲ. ಬರೀ 10,000 ರೂಪಾಯಿ ಬಣ್ಣ ಹಚ್ಚಿರೋ ಮನಿ ಎದ್ದು ಕಾಣ್ತೈತಿ. ಹೌದಾ? ನೋಡು ಈಗ ತಾಯಿ ಗುಡಿಗೆ ಇವತ್ತು ಲೈಟ್ ಇಲ್ಲ, ಲೈಟ್ ಬೆಳತಕ್ಕ ನಾವು ಲೈಟಿಂಗ್ ಹಾಕ್ತು ಚಂದ ಕಾಣ್ತೈತಿ. ಅದನ್ನ ಆ ಜಾತ್ರೆ ಮುಗಿಯನ ಏನಾಕೈತೆ? ಆ ಲೈಟಿಂಗ್ ಸಲ ತೆಗಿತ್ತು. ಹೌದಾ? ಲೈಟಿಂಗ್ ಸಲ ತೆಗೆದು ಕೂಡ ಚಂದ ಕಾಣ್ತೈತಿ ಹೊತ್ತು ಮನಿಗೆ. ಹಂಗ್ಯಾಂಗ ಇಲ್ಲ ಸುಮಾರು ಆಕೈತಿ. ಇದು ಸುಣ್ಣ ಬಣ್ಣ ಇಲ್ಲದ ಮನೆಯು, ಇದು ಸುಣ್ಣ ಇಲ್ಲದ ಎಲೆಯು. ಹೆಂಗ್ರಿಪ್ಪ? ಅಡಿಕೆ ಇರ್ತೈತಿ, ತಂಬಾಕು ಇರ್ತೈತಿ, ಎಲೆ ಇರ್ತೈತಿ, ಕಾತ್ ಇರ್ತೈತಿ. ಸುಣ್ಣ ಇರ್ಲಿಲ್ಲ ಅಂದ್ರೆ ಕ್ಯಾಂಪ್ ಹಾಕೈತೇನ? ತಿನ್ನಾಕ ಬರುದಿಲ್ಲ. ಇರ್ಲಿ ಮೊದಲ ಸುಣ್ಣ ಇರ್ಲಿಕ್ಕ ಎಲ್ಯಾರ್ಕಿನ ತಿನ್ನಂಗಿಲ್ಲ. ಅದಕ್ಕೆ ಸುಣ್ಣ ಇಲ್ಲದ ಎಲೆ ಯುವತಿಕರು. ಹೌದು. ಏನು ತಮ್ಮ ಹೆಣ್ಣು ಮಗಳ ಮನಿ ಒಳಗೆ ಇದ್ದಲ್ಪ ಅಂತಂದ್ರೆ ಏನಾಕೈತಿ? ಅದು ಮನಿ ಸಿಂಗಾರ ಇರ್ತೈತಿ, ಮನಿ ಹೊಳಿತೈತಿ. ಅದು ಇಲ್ಲ ಹೆಣ್ಣು ಮಕ್ಕಳು ಇರ್ಲಿಲ್ಲಪ್ಪ ಅಂತಂದ್ರೆ ಮನಿ ಜಾರಗುಡಿ ಹೊಲ ಸಿಡಿದೈತೆ. ಹೌದು. ನೋಡು ಹೆಂಡತಿ ಎಂದರೆ ಒಂದು ನಡಗಂಬಿದ್ದಂಗತ್ತ. ಅವ್ರಿಗೆ ನಗಿ ಬರ್ತಿರ್ಬೇಕ ಮಾತ. ಹೆಣ್ಣು ಮಗಳ ಮನಿ ಒಳಗಿದ್ಲಪ್ಪ ಅಂತಂದ್ರೆ ಒಂದು ನಡಗಂಬಿದ್ದಂಗ. ಹೌದಲ್ಲ? ಆ ನಡಗಂಬಿದ್ದಂಗ ಅಂತಕ್ಕಂಥ ಮಾತು ಹೇಳಿದ್ರು. ಯಾಕ ಪುರಾಣದೊಳಗೆ ಹಿಂಗ ಬರದಾರ. ಹೌದಲ್ಲ? ಅದು ಎಲ್ಲರಿಗೂ ಸ್ವಾರ್ಥ ಐತಿ ಅಂತಕ್ಕಂಥ ಮಾತು ಹೇಳಿದ್ರು. ಇಲ್ಲ 18 ಪುರಾಣದೊಳಗ ಒಂದು ಕತಿ ಹೇಳ್ತನ್ನ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಡತಿದಿಂದ ಗಂಡಗೆ ಏನು ಉಪಯೋಗ ಆಗೈತಿ? ಹೆಂಡತಿದಿಂದ ಗಂಡಗೆ ಏನು ಉಪಯೋಗ ಆಗೈತಿ? ಹೌದಾ? ನೋಡು ಬ್ರಹ್ಮದೇವರು ಒಂದಾನೊಂದು ಟೈಮ್ ಒಳಗೆ ಯಜ್ಞ ಹೊಡಿದ. ಹೌದಾ? ಯಜ್ಞ ಹೊಡಿದ, ಪೂಜಕರ ಪುರೋಹಿತರನ್ನ ಕರೆಸಿದ್ದ, ಇಟ್ಟು ಮಂದಿನೆಲ್ಲ ಕರೆಸಿದ್ದ. ಇಟ್ಟು ಮಂದಿನೆಲ್ಲ ಕರೆಸಿದ ಟೈಮ್ ಒಳಗೆ ಯಜ್ಞದ ಮುಹೂರ್ತ ಕೂಡಿ ಬಂದಿತ್ತು. ಮುಹೂರ್ತ ಸಮೀಪ ಬಂದಾಗ ಆ ಪುರೋಹಿತ ಬ್ರಹ್ಮದೇವನ ಕರೆದ. ಹೌದಾ? ಬ್ರಹ್ಮದೇವನ ಕರೆದ. ಅವಾಗ ಬ್ರಹ್ಮದೇವರ ಬಂದು ಗಡಬಡಿಸಿ ಬಂದಾನ. ಬ್ರಹ್ಮದೇವರು ಬಂದು ಗಡಬಡಿಸಿ ಕೊಟ್ಟು ಬಿಟ್ಟ. ಅವಾಗ ಪುರೋಹಿತ ಹೇಳಿದ, ಏನತ್ತ? ನೀ ಸರಳ ಹೇಳಂದವ್. ಯಾರಿಗೆ? ಬ್ರಹ್ಮದೇವ್ರಿಗೆ. ಹೌದಾ? ಬ್ರಹ್ಮದೇವ್ರಿಗೆ ನೀ ಸರಳ ಹೇಳಂದ ಯಾಕ ಅಂತ ಕೇಳ. ಯಾಕಂತ ಕೇಳಿದ ಟೈಮ್ ಒಳಗ ನೀನು ಒಬ್ಬ ಕೂತ್ರ ಇಲ್ಲಿ ಪೂಜೆ ನಡೆಯಂಗಿಲ್ಲ. ಹೌದಾ? ಒಬ್ಬ ಕೂತ್ರ ಈ ಪೂಜೆ ನಡೆಯಂಗಿಲ್ಲ. ಮಗಳಾಗಿ ನಿನಗೆ ಹೆಂಡತಿ ಬೇಕು, ಹೆಂಡತಿನ ಕರ್ಕೊಂಡು ಬಂದ ಪೂಜೆ ಕೊಂಡು ನಿನ್ನ ಪೂಜೆ ಎಲ್ಲ ಸಾಗತೈತಿ. ಹೌದಾ? ಅವಾಗ ಬ್ರಹ್ಮದೇವರು ಗಡಬಡ್ಸಕತ್ತ ಒಳಗಡೆ ಹೆಣ್ಮಗಳು ಸಿಂಗಾರಾಗ ಕಚ್ಚಿದ್ವು. ಆ ಸಿಂಗಾರಾಗು ಹೆಣ್ಮಗಳನ್ನ ಬಿಟ್ಟು ಮತ್ತೊಬ್ಬಗೆ ಹೆಣ್ಮಗಳನ್ನ ತಂದ ಪೂಜೆ ಕುಣಿಸ್ಕೊಂಡ್ರು. ನಾಚಿಕ್ಕಿಲ್ಲದವ್ರ್ಯಾ ನಿಮ್ಮನ್ನ ಏನ್ ಹೇಳಿ? ಏನ್ ಬಿಟ್ಟು ಹೆಣ್ಣು ಮಕ್ಕಳ ಇಲ್ಲದ ನೀವು ಪೂಜಾ ಸುಧಾಕ ನಡೆಯಲ್ಲ. ಮಕ್ಕಳು ಇದ್ದಾಗನೇ ನಿಮ್ಮ ಪೂಜೆ ಆಗೈತಿ. ಮತ್ ನಮಗ ಪೂಜೆ ಮಾಡ್ಕೋರಿ, ನಮ್ಮನ್ನ ಪೂಜೆ ಮಾಡ್ಕೋರಿ ಹೇಳ್ತೀರಿ ನೀವು. ಮನೇಲಿ ಪೂಜೆ ಮಾಡೋದು ಇನ್ನು ಹೋದ ಅಲ್ಲೇ ಪೂಜೆ ಮಾಡೋದು ನಿಮ್ಮನ್ನ ಅಲ್ಲೇ ಒಮ್ಮೆ ಅದಕ್ಕೆ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಮಾಡ್ರನು ತಮ್ಮ ಹೆಣ್ಣಿಗೆ ಜಗದ ಕಣ್ಣು ಅಂತ ಕರ್ದಾರ ಅಂದಾರ. ಹೆಣ್ಣಿಗೆ ಜಗದ ಕಣ್ಣು ಅಂತ ಕರ್ದಾರ. ಗಂಡಿಗೆ ಏನು ಕರ್ದಾರ? ಅವ್ರು ಹೇಳ್ತಾರಲ್ಲ, ನಾನು ಅದನ್ನು ನಾನು ಹೇಳೇನೆ. ಹೆಂಗ ಕರೆದಿರ್ಬೇಕು ಮತ್ ನಮ್ಗೆ? ಹೆಣ್ಣಿಗೆ ಜಗದ ಕಣ್ಣು ಅಂತ ಕರೆದ್ರು. ಮತ್ ಇನ್ನು ಗಂಡಿಗೆ ಏನು ಕರ್ದಾರ ತಾವ ಹೇಳ್ತಾರ. ಏನವ ಏನ್ ಹೇಳ್ತಾರ ನೋಡೋಣ. ಅದಕ್ಕೆ ಗಂಡಿ ಕರೆದಿರ್ಬೇಕ. ಗಂಡು ಜಗದ ಮೂವತ್ತೇ ಕರೆದಿರ್ಬೇಕು. ಹೇಳಿ ತಮ್ಮ ಹೇಳಿ. ಬಾಳ ಮಾತಾಡೋದಾಗ ಏನು ಅರ್ತಿರೋದಿಲ್ಲ. ಒಂದು 4 ನುಡಿ ಕೇಳಿ ಎಂದು ಚಾನ್ಸ್ ಕೊಡ್ರಿ. ಮತ್ 20 ನಿಮಿಷ ನ್ಯಾಗ ಅವ್ರ ಮತ್ ನಮಗ್ ತಂದು ಕೊಡ್ತಾರ. ಮತ್ ನಾವ್ ಅಂತ ಸಾಡಿ ಅವ್ರಿಗೆ ಮತ್ 20 ನಿಮಿಷ ಟೈಮ್ ಕೊಡ್ರಿ.